ಗೆಳೆಯರಾಗಿದ್ರು ಇವರಿಬ್ರು. ಆದ್ರೆ ಈಗ ಬದ್ಧ ವೈರಿಗಳ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ? ಇಬ್ಬರ ಮಧ್ಯೆ ಬಿರುಕು ಮೂಡೋದಕ್ಕೆ ಆದಂತಹ ಬೆಳವಣಿಗೆ ಏನು? ಯಾರ ಕಾರಣ? ಏನೇನಾಯ್ತು? ಈಗ ಒಬ್ಬರ ಮೇಲೆ ಒಬ್ರು ಮುಗಿ ಬೀಳೋದಕ್ಕೆ ಕಾರಣವಾಗಿರುವಂತಹ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ರೀಸೆಂಟ್ ಆಗಿ ವೈಟ್ ಹೌಸ್ಗೆ ಟ್ರಂಪ್ ಬಂದಾಗ ಅವ್ರ ಮುಖದಲ್ಲಿ ಒಂದ್ ರೀತಿ ಗೊಂದಲ, ಹತಾಶೆ ಎದ್ದು ಕಾಣಿಸ್ತಾ ಇತ್ತು. ಸುಂಕ ಮತ್ತು ವೆಚ್ಚ ಮಸೂದೆಗೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ ಹಾಗೆ ತನ್ನ 2ನೇ ಗೆಲುವಿಗೆ ಹೆಲ್ಪ್ ಮಾಡಿದ್ದ ಉದ್ಯಮಿ, ಗೆಳೆಯ, ಬಹುಕೋಟಿ ಒಡೆಯ ಎಲಾನ್ ಮಸ್ಕ್ ಟೀಕೆಗಳು ಟ್ರಂಪ್ಗೆ ಈಟಿಗಳಲ್ಲಿ ಚುಚ್ಚಿದ ಆಘಾತ ಅವರಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಈ ಇಬ್ಬರು ಗೆಳೆಯರ ನಡುವಿನ ವೈಮನಸ್ಸು ಹಾಗೆ ಬಹಿರಂಗ ಹೇಳಿಕೆಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಟ್ರಂಪ್ ಅವರ ಮನಸ್ಸು ಹಾಗೆ ವರ್ತನೆ ಮುಂಚೆ ಇದ್ದ ತರ ಇರಲಿಲ್ಲ. ಟೆಸ್ಲಾ ಕಂಪನಿಯ ಸಿಇಒ ಇಲಾನ್ ಮಸ್ಕ್ ಅವರು ತಮ್ಮದೇ ಮಾಲೀಕತ್ವದ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಒಂದು ಮಾಹಿತಿಯನ್ನ ಹಂಚಿಕೊಂಡು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಟ್ರಂಪ್ ಸರ್ಕಾರದ ಸುಂಕ ಮಸೂದೆಯೊಂದು ಆರ್ಥಿಕ ಅಜಾಗರೂಕತೆ ಹಾಗೆ ಅತ್ಯಂತ ಅಸಹ್ಯಕರ ಸಂಗತಿ ಅಂತ ಇಲಾನ್ ಮಸ್ಕ್ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ಇಂತಹ ಮಸೂದೆಯನ್ನ ಬೆಂಬಲಿಸೋ ರಿಪಬ್ಲಿಕನ್ ಪಕ್ಷದ ಪ್ರತಿಯೊಬ್ಬರನ್ನು ವಿರೋಧ ಮಾಡೋದಾಗಿ ಕೂಡ ಹೇಳಿಕೊಂಡಿದ್ರು. ಅಮೆರಿಕ ಸಂಸತ್ತಿನ ಬಜೆಟ್ ಕಚೇರಿ ಪ್ರಕಾರ 2.4 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗೆ ಸಾರ್ವಜನಿಕ ಹೊರೆ 36.2 ಟ್ರಿಲಿಯನ್ ಡಾಲರ್ ನಷ್ಟಾಗಿದೆ. ಇದರಲ್ಲಿ ಟ್ರಂಪ್ ಅವರ ಅನೇಕ ಆದ್ಯತೆಗಳು ಈಡೇರಿವೆ ಅಂತ ಮಸ್ಕ್ ಆರೋಪ ಮಾಡಿದ್ರು. ಇಲಾನ್ ಮಸ್ಕ್ ಅವರನ್ನ ಖಾಸಗಿಯಾಗಿ ಭೇಟಿಯಾಗಿ ಟ್ರಂಪ್ ಮಾತುಕತೆ ಕೂಡ ನಡೆಸಿದ್ರು. ನಂತರ ತಮ್ಮ ತಂಡವನ್ನ ಕರೆದ ಟ್ರಂಪ್ ಸ್ನೇಹ ಕೊನೆಗೊಳಿಸೋ ಮಾತನಾಡಿದ್ರು ಅಂತ ಮೂಲಗಳು ಹೇಳುತ್ತೆ. ಓವಲ್ ಕಚೇರಿಯಲ್ಲಿ ಜರ್ಮನಿಯ ಚಾನ್ಸಲರ್ ಫಡ್ರಿಕ್ ಮೆರ್ಜ್ ಅವರ ಜೊತೆ ಕೂತಿದ್ದ ಟ್ರಂಪ್ ಸುದ್ದಿಗಾರರ ಜೊತೆ ಮಾತನಾಡಬೇಕಾದ್ರೆ ನಮ್ಮ ಹಿಂದಿನ ಸಲಹೆಗಾರರ ಬಗ್ಗೆ ಬಹಳಷ್ಟು ಅಸಮಾಧಾನ ಇದೆ ಅಂತ ಹೇಳ್ಕೊಂಡಿದ್ರು. ಟ್ರಂಪ್ ಈ ರೀತಿಯಾಗಿ ಹೇಳಿದ ಕೆಲವೇ ಕ್ಷಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಸ್ಕ್ ತಿರುಗೇಟನ್ನ ಕೊಟ್ಟಿದ್ರು. ನಮ್ಮ ಬಜೆಟ್ನಲ್ಲಿ ಕೋಟ್ಯಾಂತರ ಡಾಲರ್ ಉಳಿಸೋ ಏಕೈಕ ಮಾರ್ಗ ಅಂದ್ರೆ ಇಲಾನ್ಗೆ ಕೊಟ್ಟಿರೋ ಸಬ್ಸಿಡಿ ಕಡಿತ ಹಾಗೆ ಗುತ್ತಿಗೆಗಳನ್ನ ತಕ್ಷಣದಿಂದನೇ ರದ್ದು ಮಾಡೋದು ಅಂತ ಟ್ರಂಪ್ ತಮ್ಮ ಒಡೆತನದ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಇದಾದ ಕೆಲವೇ ನಿಮಿಷಗಳಲ್ಲಿ ರಿಯಾಕ್ಟ್ ಮಾಡಿರೋ ಮಸ್ಕ್ ಹೊಸ ರಾಜಕೀಯ ಪಕ್ಷ ಸ್ಥಾಪನೆ ಮಾಡೋದಕ್ಕೆ ಇದು ಸಕಾಲ ಅಂತಾನು ಹೇಳಿದ್ರು. ಟ್ರಂಪ್ ಹಾಗೂ ಮಸ್ಕ್ ಸಂಬಂಧ ತೀರಾ ವಿಕೋಪಕ್ಕೆ ಹೋಗಿದ್ದು ಇದು ಅಮೆರಿಕದಲ್ಲಿ ವ್ಯಾಪಕ ಚರ್ಚೆಗೂ ಕಾರಣ ಆಗಿದೆ. 2ನೇ ಸಲ ಶ್ವೇತಭವನ ಪ್ರವೇಶಿಸ್ತಾ ಇದ್ದ ಹಾಗೆ ಟ್ರಂಪ್ ಸರ್ಕಾರ ಬಹುಕೋಟಿ ಒಡೆತನದ ಉದ್ಯಮದ ಸಿಇಒ ಇಲಾನ್ ಮಸ್ಕ್ ಅವರಿಗೆ ಶ್ವೇತಭವನದೊಳಗೆ ಸಂಪೂರ್ಣ ಪ್ರವೇಶ ಕೊಟ್ಟಿದ್ರು. ಜೊತೆಯಲ್ಲಿ ಗುರ್ತಿಸ್ಕೊಳ್ತಾ ಇದ್ರು, ಅವರ ಸಲಹೆಗಳನ್ನ ಪಡ್ಕೊಳ್ತಾ ಇದ್ರು. ಟ್ರಂಪ್ ಸರ್ಕಾರದಲ್ಲಿ ಇಲಾನ್ ಮಸ್ಕ್ ಪ್ರಭಾವಿ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರು. ಇದಕ್ಕೆ ಮೂಲ ಕಾರಣ ಕಳೆದ ವರ್ಷ ನಡೆದಂತಹ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಪರ ಮಸ್ಕ್ ಸುಮಾರು 30 ಕೋಟಿ ಅಮೆರಿಕನ್ ಡಾಲರ್ ಅನ್ನ ಖರ್ಚು ಮಾಡಿದ್ದು, ಜೊತೆಗೆ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಮೂಲಕ ವ್ಯಾಪಕ ಪ್ರಚಾರವನ್ನ ನೀಡಿದ್ದು. ಸರ್ಕಾರದ ನೀತಿಗಳನ್ನ ಪ್ರಶಂಸಿಸಿ ವ್ಯಾಪಕ ಪ್ರಚಾರ ಮಾಡುವ ಹಾಗೆ ಟೀಕಿಸುವ ಎರಡೂ ಕೆಲಸವನ್ನ ಇಲಾನ್ ಮಸ್ಕ್ ಕೆಲವೇ ತಿಂಗಳಲ್ಲಿ ಮಾಡಿದ್ದಾರೆ. ಟ್ರಂಪ್ ಅವರ ಕಾರ್ಯಸೂಚಿಗೆ ಆನ್ಲೈನ್ ಮೂಲಕ ವ್ಯಾಪಕ ಪ್ರಚಾರ ನೀಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದ ದಕ್ಷತೆಯ ಇಲಾಖೆಯಲ್ಲಿ ತಮ್ಮದೇ ಶೈಲಿಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಸರ್ಕಾರದ ಖರ್ಚನ್ನ ವ್ಯಾಪಕವಾಗಿ ವಿರೋಧ ಮಾಡ್ತಾ ಇದ್ರು. ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಂತಹ ಮಸ್ಕ್ಗಾಗಿ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಿದ್ದ ಟ್ರಂಪ್ ಇಲಾನ್ ನಮ್ಮನ್ನ ನಿಜವಾಗೂ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು. ಆದರೆ ಟ್ರಂಪ್ ಆಡಳಿತವನ್ನ ಮಸ್ಕ್ ತೊರೆದಿದ್ದು ಅಲ್ಲದೆ ಅದನ್ನ ಇನ್ನಷ್ಟು ಜಟಿಲಗೊಳಿಸೋ ಹಾಗೆ ಮಾಡಿದ್ದಾರೆ. ಇದರ ಬಗ್ಗೆ ಹೇಳಿಕೆಯೊಂದನ್ನ ರಿಲೀಸ್ ಮಾಡಿದ ವೈಟ್ ಹೌಸ್ ಇಲಾನ್ ಕಚೇರಿಯನ್ನ ತೊರೆದಿದ್ದು ದೌರ್ಭಾಗ್ಯ. ಒಂದು ಸುಂದರವಾದ ಮಸೂದೆ ಬಗ್ಗೆ ಅವರಿಗೆ ಅಸಮಾಧಾನ ಇದೆ. ಇದಕ್ಕೆ ಮುಖ್ಯ ಕಾರಣ ಅವರು ಬಯಸಿದ ನೀತಿಗಳು ಅದರಲ್ಲಿ ಇಲ್ಲ ಅನ್ನೋದಷ್ಟೇ ಅಂತ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದೆ. ಸೊ ಟ್ರಂಪ್ ಹಾಗೆ ಮಸ್ಕ್ ನಡುವಿನ ವೈಮನಸ್ಸು ಟೆಸ್ಲಾ ಮಾರಾಟದ ಮೇಲೂ ಕೂಡ ಪರಿಣಾಮ ಉಂಟು ಮಾಡಿದೆ. ಗುರುವಾರವಷ್ಟೇ 14% ಮಾರಾಟ ಕುಂಠಿತವನ್ನ ಟೆಸ್ಲಾ ಅನುಭವಿಸಿತು. ಇನ್ನು ಶೇರ್ ಮಾರ್ಕೆಟ್ನಲ್ಲಿ ಸೃಷ್ಟಿಯಾದ ತಲ್ಲಣದಿಂದ ಸರ್ಕಾರದಲ್ಲಿರೋ ಟ್ರಂಪ್ ಬೆಂಬಲಿಗರಲ್ಲಿ ಇದು ಗೊಂದಲವನ್ನುಂಟು ಮಾಡಿದೆ. ಇನ್ನು ಮಸ್ಕ್ ಅವರನ್ನ ಕಳೆದುಕೊಂಡಿದ್ರಿಂದ ಪ್ರಭಾವ ಬೀರುವವರ ಹಾಗೆ ಸಾಮಾಜಿಕ ಮಾಧ್ಯಮದ ಬಳಕೆದಾರರನ್ನ ಕಳೆದುಕೊಳ್ಳೋ ಭೀತಿಯನ್ನ ಟ್ರಂಪ್ ಸರ್ಕಾರ ಫೇಸ್ ಮಾಡ್ತಾ ಇದೆ. ಅದರಲ್ಲೂ ಯುವ ಮತ್ತು ಪುರುಷ ಮತದಾರರೇ ಹೆಚ್ಚಾಗಿರೋ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ತಲುಪೋದಕ್ಕೆ ಟ್ರಂಪ್ ಬೆಂಬಲಿಗರಿಗೆ ಕಷ್ಟ ಆಗಬಹುದು. ಇದೆಲ್ಲವೂ ಮುಂದಿನ ವರ್ಷ ನಡೆಯೋ ಮಧ್ಯಂತರ ಚುನಾವಣೆಗೆ ನಿಧಿ ಸಂಗ್ರಹಕ್ಕೆ ಕಷ್ಟವಾಗಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರವೇ ಪ್ರಮುಖವಾಗಿರುವಾಗ ಮಸ್ಕ್ ವ್ಯವಹಾರಕ್ಕೆ ಸಾಕಷ್ಟು ಅಪಾಯ ಎದುರಾಗುವ ಸಾಧ್ಯತೆಗಳಿದೆ.
ಕೆಲವೊಂದು ಒಪ್ಪಂದ ಹಾಗೂ ಗುತ್ತಿಗೆಗಳನ್ನ ಸರ್ಕಾರ ರದ್ದುಪಡಿಸೋ ಅಥವಾ ತನಿಖೆ ನಡೆಸೋ ಅಪಾಯಗಳನ್ನು ಕೂಡ ಫೇಸ್ ಮಾಡಬೇಕಾಗಿ ಬರಬಹುದು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಮಸ್ಕ್ ಒಡೆತನದ ಕಂಪನಿಯ ಲಾಭಾಂಶದ ಮೇಲೆ ಭಾರೀ ಪರಿಣಾಮ ಉಂಟು ಮಾಡೋ ಸಾಧ್ಯತೆಗಳಿದೆ. ಸರ್ಕಾರದೊಂದಿಗಿನ ಈ ಗುದ್ದಾಟ ಮಸ್ಕ್ ಅವರ ಕೆಲ ಸ್ನೇಹಿತರಲ್ಲಿ ಭೀತಿಗೆ ಕಾರಣ ಆಗಿದೆ. ಕಳೆದ ಕೆಲವು ವಾರಗಳಿಂದ ನಡೀತಾ ಇರೋ ಈ ಗುದ್ದಾಟ ತೀರಾ ವೈಯಕ್ತಿಕ ಮಟ್ಟಕ್ಕೂ ಹೋಗಿ ತಲುಪಿದೆ. ಜೇರ್ಡ್ ಐಸಾಕ್ ಮ್ಯಾನ್ ಅವರನ್ನ ನಾಸಾ ಮುಖ್ಯಸ್ಥರನ್ನಾಗಿಸುವುದಕ್ಕೆ ಇಲಾನ್ ಮಸ್ಕ್ ಶಿಫಾರಸು ಮಾಡಿದ್ರು. ಆದರೆ ಟ್ರಂಪ್ ಅದನ್ನ ತಿರಸ್ಕರಿಸಿದ್ದಕ್ಕೆ ಇಬ್ಬರ ನಡುವೆ ಈ ವೈರತ್ವ ಉಂಟಾಗುವುದಕ್ಕೆ ಕಾರಣ ಆಯಿತು ಅಂತಾನೂ ಹೇಳಲಾಗ್ತಾ ಇದೆ. ಐಸಾಕ್ ಮ್ಯಾನ್ ಅವರು ಶತಕೋಟಿ ಒಡೆಯ, ಹಾಗೆ ಮಸ್ಕ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ವ್ಯಕ್ತಿ. ಮಸ್ಕ್ ಅವರ ಹಲವಾರು ಬಾಹ್ಯಾಕಾಶ ಯೋಜನೆಯಲ್ಲಿ ಹಾಗೆ ವಾಣಿಜ್ಯ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ನೆರವಾದಂತವರು. ತಮ್ಮ ಹೆಸರು ನಾಸಾಗೆ ನಾಮನಿರ್ದೇಶನಗೊಂಡ ತಕ್ಷಣ ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದ ಐಸಾಕ್ ಮ್ಯಾನ್, ಟ್ರಂಪ್ ಸರ್ಕಾರ, ಸಂಸದರು ಹಾಗೂ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳಿದ್ರು. ಐಸಾಕ್ ಮ್ಯಾನ್ ಘಟನೆಯೇ ಇಷ್ಟಕ್ಕೆಲ್ಲ ಕಾರಣ ಅಂತಾನು ಹೇಳೋದಕ್ಕಾಗೋದಿಲ್ಲ. ಇದಕ್ಕೂ ಮೊದಲೇ ಮಸ್ಕ್ ಪ್ರಭಾವ ತಗ್ಗಿಸೋ ಕೆಲಸ ಶ್ವೇತ ಭವನದಲ್ಲಿ ಶುರುವಾಗಿತ್ತು. ಸಿಬ್ಬಂದಿ ಹಾಗೆ ಬಜೆಟ್ ನಿರ್ಧಾರಗಳಲ್ಲಿ ಮಸ್ಕ್ ಅವರನ್ನ ನಿಧಾನವಾಗಿ ದೂರ ಇಡಲಾಗ್ತಾ ಇತ್ತು. ಕಳೆದ ಮಾರ್ಚ್ನಲ್ಲೇ ಈ ಸಂದೇಶವನ್ನ ಟ್ರಂಪ್ ಕೊಡೋದಕ್ಕೆ ಶುರು ಮಾಡಿದ್ರು. ಸರ್ಕಾರದ ಎಲ್ಲಾ ನಿರ್ಧಾರಗಳಿಗೂ ಮಸ್ಕ್ ಹೇಳಿಕೆ ಅಂತಿಮ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ಸರ್ಕಾರದೊಂದಿಗಿನ ತನ್ನ ಸಂಬಂಧವೂ ಕೂಡ ಕೆಲವು ದಿನಗಳದ್ದು ಅನ್ನೋ ಸಂದೇಶವನ್ನ ಮಸ್ಕ್ ಕೊಡೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಸರ್ಕಾರದ ಮಸೂದೆಗಳ ಬಗ್ಗೆ ಬಹಿರಂಗವಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ರಾಜಕೀಯ ವೆಚ್ಚವನ್ನ ತಗ್ಗಿಸಬೇಕು ಅಂತ ಮಸ್ಕ್ ಅಭಿಪ್ರಾಯಕ್ಕೆ ಕೆಲವು ಸಂಸದರು ಆಘಾತ ವ್ಯಕ್ತಪಡಿಸಿದ್ರು. ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ನಡುವಿನ ಈ ಭಿನ್ನಾಭಿಪ್ರಾಯ ಮುಂಬರೋ ಚುನಾವಣೆಗಳಲ್ಲಿ ಉಂಟಾಗೋ ಪರಿಣಾಮಗಳ ಬಗ್ಗೆ ಸಾರ್ವಜನಿಕವಾಗಿ ಕೆಲವರ ಟೆನ್ಷನ್ಗೆ ಕಾರಣ ಆಗಿದೆ. ರಾಜಕೀಯ ಭಿನ್ನಾಭಿಪ್ರಾಯದಿಂದ ಶೇರ್ ಮಾರ್ಕೆಟ್ನಲ್ಲಿ ಟೆಸ್ಲಾ ಷೇರುಗಳ ಕಾರ್ಯಕ್ಷಮತೆ ಮೇಲೂ ಕೂಡ ಹೆಚ್ಚಿನ ಪರಿಣಾಮವನ್ನ ಬೀರಿದೆ. ಸೊ ಡೊನಾಲ್ಡ್ ಟ್ರಂಪ್ ಅವರ ಮರು ಚುನಾವಣೆಯ ನಂತರ ಟೆಸ್ಲಾ ಷೇರುಗಳು ಏರಿಕೆ ಕಂಡ್ರು, ನಂತರ ಅವುಗಳ ಮೌಲ್ಯದ ಅರ್ಧಕ್ಕಿಂತ ಹೆಚ್ಚು ಕುಸಿತ ಕಾಣೋದಕ್ಕೂ ಕೂಡ ಕಾರಣ ಆಗಿದೆ. ಅಮೆರಿಕ ರಾಜಕೀಯದ ದೀರ್ಘಕಾಲದ ಆಡಳಿತವನ್ನ ನೋಡೋದಾದ್ರೆ ಎಲಾನ್ ಮಸ್ಕ್ ದ್ವಿಪಕ್ಷೀಯ ವ್ಯವಸ್ಥೆಯನ್ನ ಅಡ್ಡಿಪಡಿಸೋ ಮಹತ್ವಾಕಾಂಕ್ಷೆ ಕಷ್ಟಕರವಾಗೋ ಹಾಗೆ ಕಾಣುತ್ತೆ. ಟ್ರಂಪ್ ಅವರ 2ನೇ ಅವಧಿಯಲ್ಲಿ ಅವರ ಅನುಮೋದನೆಯ ರೇಟಿಂಗ್ಗಳು 40% ಹೆಚ್ಚಿದ್ರೂ ಮಸ್ಕ್ ಇನ್ನೂ ಅಮೆರಿಕ ಪಕ್ಷವನ್ನ ನೋಂದಾಯಿಸಿಲ್ಲ. ಆದರೆ ಮುಂದಿನ ವರ್ಷದ ಚುನಾವಣೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಟ್ರಂಪ್ ಜೊತೆಗೆ ಚೆನ್ನಾಗೇ ಇದ್ದ ಮಸ್ಕ್ ಈಗ ದಿಢೀರ್ ಜಗಳ ಶುರುವಾಗಿರೋದ್ರಿಂದ ಹೊಸ ರಾಜಕೀಯ ಪಕ್ಷವನ್ನ ಕಟ್ಟೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೊಸ ಪಕ್ಷವನ್ನೇ ಘೋಷಣೆ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆ ಮೂಲಕ ಅಮೆರಿಕ ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ತೆರಿಗೆ ಕಡಿತ, ಮಿಲಿಟರಿ ಬಜೆಟ್, ರಕ್ಷಣಾ ಮತ್ತು ಇಂಧನ ಉತ್ಪಾದನೆಗೆ ಹೆಚ್ಚಿದ ಖರ್ಚು ಸೇರಿದ ಹಾಗೆ ಅಮೆರಿಕದ ಪ್ರಜೆಗಳಿಗೆ ಅನೇಕ ಅನುಕೂಲ ಮಾಡಿಕೊಡೋಕ್ಕೂ ಕೂಡ ಈ ಒನ್ ಬಿಗ್ ಬ್ಯೂಟಿಫುಲ್ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಆರೋಗ್ಯ, ಪೌಷ್ಟಿಕಾಂಶ ಕಾರ್ಯಕ್ರಮಗಳಲ್ಲಿ ಅಮೆರಿಕ ಸರ್ಕಾರದ ಹಣ ವ್ಯಯವನ್ನ ಕಮ್ಮಿ ಮಾಡೋದಕ್ಕೆ ಮುಂದಾಗುತ್ತೆ. ಇದು ಎಲಾನ್ ಮಸ್ಕ್ ಅವರಿಗೆ ಇಷ್ಟ ಆಗಲಿಲ್ಲ. ಹೀಗಾಗಿ ಶುರುವಾಗಿದ್ದ ಜಗಳ ರಾಜಕೀಯ ಯುದ್ಧ ಸಾರೋ ಹಂತಕ್ಕೂ ಬಂದು ನಿಂತಿದೆ. ಈ ಕೋಪದಲ್ಲೇ ಹೊಸ ಪಕ್ಷವನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ತಮ್ಮ ಹೊಸ ರಾಜಕೀಯ ಪಕ್ಷಕ್ಕೆ ಅಮೆರಿಕ ಪಾರ್ಟಿ ಅಂತ ಹೆಸರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲಾನ್ ಮಸ್ಕ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೇ ಮಾಹಿತಿಯನ್ನ ಶೇರ್ ಮಾಡೋ ಮೂಲಕ ಟ್ರಂಪ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಹಾಗೆ ಈ ವಿಚಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಿಚ್ಚು ಹೊತ್ತಿಸೋ ಬಗ್ಗೆ ಕೂಡ ಮುನ್ಸೂಚನೆ ಕೊಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರ ತೆರಿಗೆ ಮಸೂದೆಯನ್ನ ವಿರೋಧ ಮಾಡಿ ಮಾತನಾಡಿರೋ ಮಸ್ಕ್ ಇದು ಅಮೆರಿಕವನ್ನ ದಿವಾಳಿ ಮಾಡೋ ಅಪಾಯವನ್ನುಂಟು ಮಾಡೋ ಸಂಗತಿ ಅಂತ ಎದುರೇಟನ್ನ ಕೊಟ್ಟಿದ್ರು. ಈ ಟೀಕೆಗೆ ಪ್ರತಿಕ್ರಿಯೆಯಾಗಿ ಟ್ರಂಪ್ ಮಸ್ಕ್ನ ಟೆಸ್ಲಾ ಹಾಗೆ ಸ್ಪೇಸ್ ಎಕ್ಸ್ ನಂತಹ ಕಂಪನಿಗಳಿಗೆ ಕೊಡಲಾಗ್ತಾ ಇದ್ದ ಸಬ್ಸಿಡಿಗಳನ್ನ ಹಿಂತೆಗೆದುಕೊಳ್ಳೋ ಬೆದರಿಕೆ ಹಾಕಿದ್ದಾರೆ. ಆದರೂ ಕೂಡ ಎಲಾನ್ ಮಸ್ಕ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಇಲ್ಲಿ ತನಕ ಎಲಾನ್ ಮಸ್ಕ್ ಅವರ ರಾಜಕೀಯ ತಂತ್ರಗಳ ಬಗ್ಗೆ ಡೊನಾಲ್ಡ್ ಟ್ರಂಪ್ ಆಗಲಿ ಅಥವಾ ಅವರ ಆಡಳಿತ ಆಗಲಿ ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಎಲಾನ್ ಮಸ್ಕ್ ತನ್ನನ್ನ ಸ್ವಾತಂತ್ರ್ಯ ಹಾಗೆ ಹಣಕಾಸಿನ ಜವಾಬ್ದಾರಿಯ ಪ್ರತಿಪಾದಕ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರ ಉದ್ದೇಶದ ಹಿಂದೆ ಎಷ್ಟು ಜನ ಎಲಾನ್ ಮಸ್ಕ್ ಕಡೆಗೆ ಒಗ್ಗಟ್ಟಾಗಿ ನಿಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಹಾಗೆ ಇಬ್ಬರ ನಡುವಿನ ಈ ವೈಮನಸ್ಸು ಶಮನ ಆಗುತ್ತಾ, ಇನ್ನಷ್ಟು ತಾರಕಕ್ಕೇರುತ್ತಾ ಅನ್ನೋದನ್ನ ಕಾಲವೇ ಉತ್ತರ ಕೊಡುತ್ತೆ.